ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಹೋಟೆಲ್ ಪಾರ್ಕ್ ಇಲೈಟ್ ಅಂತ, ಇದು ವಿಜಯವಾಡದಲ್ಲಿ ಬರುತ್ತೆ. ನಾವು ನವೆಂಬರ್ ಮಂತಲ್ಲಿ ಒರಿಸ್ಸಾಗೆ ಟ್ರಾವೆಲ್ ಮಾಡಿದ್ವಿ. ಸೊ ಆನ್ ದ ವೇ ನಾವು ಇಲ್ಲಿ ಹಾಲ್ಟ್ ಆಗಿದ್ವಿ, ಒಂದು ನೈಟಿಗೆ ಸ್ಟೇ ಆಗಿದ್ವಿ. ಇದು ವಿಜಯವಾಡ ಮೇನ್ ರೋಡಲ್ಲೇ ನಿಮಗೆ ಸಿಗುತ್ತೆ. ಓನ್ಲಿ ಥಿಂಗ್ ಈಸ್ ರೈಟ್ ಸೈಡಲ್ಲಿ ಬರುತ್ತೆ. ನಿಮಗೆ ಚೆನ್ನಾಗೇ ಇದೆ, ಸ್ಟೇ ಎಲ್ಲ ಸೂಪರಾಗೇ ಇತ್ತು. ಒಂದು ನಿಮಗೆ ಅಡ್ವಾಂಟೇಜ್ ಏನಂದರೆ ಏರೋಪ್ಲೇನ್ ಎಲ್ಲ ಫ್ಲೈ ಆಗೋದು ಕಾಣಿಸುತ್ತೆ, ಲೈಕ್ ಲ್ಯಾಂಡಿಂಗು ಟೇಕ್ ಆಫು ಎಲ್ಲ ಕಾಣಿಸುತ್ತೆ ನಿಮ್ಮ ರೂಮಿಂದ. ಬಟ್ ಓನ್ಲಿ ಪ್ರಾಬ್ಲಮ್ ಈಸ್ ರೂಮ್ ಸೈಜು ತುಂಬ ಚಿಕ್ಕದು, ಬಿಕಾಸ್ ಇದು ಬಿಸ್ನೆಸ್ ಹೋಟ್ಲ್ ಥರ ನಿಮಗೆ ವರ್ಕ್ ಆಗುತ್ತೆ. ಅಂದರೆ ಒನ್ ಡೇ ಯಾರು ಬಿಸ್ನೆಸ್ ಮೀಟಿಂಗಿಗೆ ಅಂತ ಬಂದವರು ಚೇಂಜ್ ಮಾಡ್ಕೊಂಡು ಹೋಗಬೇಕು ಅಂದವ್ರಿಗೆ ಚೆನ್ನಾಗಿರುತ್ತೆ. ಫ್ಯಾಮಿಲಿಗಾದರೆ ಅಂದರೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರ್ವೈಸ್ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೋಟೆಲ್ ಪಾರ್ಕ್ ಇಲೈಟ್ ಅಂತ ಇವ್ರದ್ದೇ ಬ್ರೇಕ್ಫಾಸ್ಟು ಇದೆ. ಅಂದರೆ ಮಾರ್ನಿಂಗ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಆಪ್ಷನ್ಸು ಚೆನ್ನಾಗಿದೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದಿಸ್ ಇಸ್ ಇಂಟೀರಿಯರ್ ಆಫ್ ಹೋಟೆಲ್ ಪಾರ್ಕ್ ಇಲೈಟ್ ಅಂತ ವಿಜಯವಾಡ. ನೀವು ಒರಿಸ್ಸಾಗೆ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವು ಆನ್ ದ ವೇ ಇಲ್ಲಿ ಹಾಲ್ಟ್ ಮಾಡಿಕೊಂಡು, ಅಂದರೆ ಒನ್ ನೈಟ್ ಸ್ಟೇ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಮುಂದೆ ನೀವು ಟ್ರಾವೆಲ್ ಕಂಟಿನ್ಯೂ ಮಾಡ್ಕೋಬೋದು. ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ನೋಡಿ, ನಿಮಗೆ ಎದುರುಗಡೆನೇ ಗಣೇಶಂದು ಐಡಲ್ ಎಲ್ಲ ಇಟ್ಟಿದ್ದಾರೆ. ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಹಾಗೆ ಮೇಂಟೆನೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದ ಡೈನ್ ಯಾರ್ಡಲ್ಲಿ ನಿಮಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ, ಕಾಂಪ್ಲಿಮೆಂಟರಿ. ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಲೈಕ್ ಲಿಫ್ಟು, ಎ ಸಿ ಮತ್ತು ಶವರು ಎಲ್ಲನೂ ಸೂಪರಾಗಿದೆ. ಇದು ರೂಮ್ ಏರಿಯಾ. ನಾವು 311ಅಲ್ಲಿ ಸ್ಟೇ ಆಗಿದ್ದೀವಿ. ಎಂಟ್ರೆನ್ಸ್ ಆಫ್ ರೂಮ್ ಇದು. ಲೆಫ್ಟ್ ಸೈಡಲ್ಲಿ ನಿಮಗೆ ವಾರ್ಡ್ರೋಬ್ ಬರುತ್ತೆ, ಸ್ಪೇಷಿಯಸ್ ಆಗೇ ಇದೆ. ಅಂದರೆ ನೀವು ಸ್ಟೇ ಒನ್ ಡೇ ಆಗೋದಾದರೆ ಸಾಕು. ಜೊತೆಗೆ ಸೇಫು ಮತ್ತು ಹ್ಯಾಂಗರ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಈ ಥರ ಬರುತ್ತೆ ಅದು. ಇಲ್ಲಿ ನೋಡಿ, ಹ್ಯಾಂಗರ್ಸ್ ಎಲ್ಲ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ನಿಮಗೆ ವಾಶ್ರೂಮ್ ಬರುತ್ತೆ, ಲಾಂಡ್ರಿ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ನಿಮಗೆ ವಾಶ್ರೂಮ್ ಇದೆ. ತುಂಬಾ ಸ್ಪೇಷಿಯಸ್ ಅಂತ ಏನೂ ಹಂಗಲ್ಲ, ಹಾಗಂತ ಕಂಜೆಸ್ಟೆಡ್ ಆಗೂ ಇಲ್ಲ. ಇಟ್ ಈಸ್ ಗುಡ್ ಅಂತ ಹೇಳ್ಬೋದು ಒನ್ ಡೇ ಒನ್ ನೈಟ್ ಸ್ಟೇಗೆ. ನೋಡಿ, ಇಲ್ಲಿ ಅಮ್ಯುನಿಟೀಸ್ ಎಲ್ಲ ಕೊಟ್ಟಿದ್ದಾರೆ, ಅಂದರೆ ಟಾಯ್ಲೆಟರೀಸ್ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಚೆನ್ನಾಗಿದೆ. ಮತ್ತು ಬ್ಲೋವರ್ ಎಲ್ಲ ಕೊಟ್ಟಿದ್ದಾರೆ ಜೊತೆಗೆ, ವಿಚ್ ಈಸ್ ವೆರಿ ನೈಸ್. ರೂಮ್ ಸೈಜು ನಾನು ಆಲ್ರೆಡಿ ಹೇಳ್ದಂಗೆ ತುಂಬಾ ಚಿಕ್ಕದಾಗಿದೆ, ಅಷ್ಟು ಸ್ಪೇಷಿಯಸ್ ಆಗಿ ಏನೂ ಇಲ್ಲ. ಶವರ್ ಏರಿಯಾನೂ ಇಲ್ಲಿ ಫೆಸಿಲಿಟಿ ಕೊಟ್ಟಿದ್ದಾರೆ, ಹಾಟ್ ವಾಟ್ರು ಮತ್ತು 24 hours ಹಾಟ್ ವಾಟರ್ ಅಂತ ನಮಗೆ ಹೇಳಿದರು. ಸೊ ನಾವು ಯುಟಿಲೈಸ್ ಮಾಡ್ಕೊಂಡಿದ್ವಿ. ನೋಡಿ, ಇದು ಬಂದು ಮೇನ್ ಬೆಡ್ ಇರುವಂಥ ಏರಿಯಾ. ಇಷ್ಟೇ ಇರೋದು, ತುಂಬಾ ಚಿಕ್ಕದು. 2 ಸೋಫಾ ಹಾಕಿದ್ದಾರೆ, ಅಂದರೆ ಸ್ಮಾಲ್ ಚೇರ್ ಹಾಕಿದ್ದಾರೆ. ಕೆಟಲ್ ಕೊಟ್ಟಿದ್ದಾರೆ ಹಾಟ್ ವಾಟರ್ಗೆ, ಮತ್ತು ನಿಮಗೆ ಕಾಫಿ ಗೀಫ್ ಏನಾದ್ರು ಬೇಕಾದರೆ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಹಿಂದೆಗಡೆ ಏನು ನೋಡ್ತಾ ಇದ್ದೀರಾ ಸ್ಕ್ರೀನು, ಅದು ನಿಮಗೆ ಬಿಗ್ ಸೈಜ್ ವಿಂಡೋ ಬರುತ್ತೆ. ಇಲ್ಲೇ ಆ್ಯಕ್ಚುಲಾಗಿ ಫ್ಲೈಟ್ಗಳು ಕಾಣಿಸೋದು. ಈಗ ಕತ್ಲಾಗಿದೆ, ಹಾಗಾಗಿ ಅಷ್ಟು ಕಾಣಿಸಲ್ಲ. ನಾನು ಬೆಳಿಗ್ಗೆ ನಿಮ್ಗೆ ತೋರಿಸ್ತೀನಿ, ಆ ಕ್ಲಿಪ್ಪಿಂಗ್ಸು ಹಾಕಿದ್ದೀನಿ ನಾನು. 2 ಕಂಫರ್ಟಬಲ್ ಚೇರ್ ಕೊಟ್ಟಿದ್ದಾರೆ. ಇಲ್ಲಿ ಲಗೇಜ್ ಇಡೋಕ್ಕೆ ಸ್ಪೇಸು. ನೆಕ್ಸ್ಟ್ ನಿಮಗೆ ಬರೋದು ಫ್ರಿಡ್ಜ್ ಎಲ್ಲ ಕೊಟ್ಟಿದ್ದಾರೆ. ಖಾಲಿ ಇರುತ್ತೆ ಅಫ್ಕೋರ್ಸ್ ಎಲ್ಲ ಹೋಟ್ಲಲ್ಲೂ, ಯಾರೂ ಫಿಲ್ಲಪ್ ಮಾಡಿ ಕೊಡಲ್ಲ. ನೋಡಿ, ನಾವು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ವಿ. 2 ಚೇರು ಮತ್ತು ಒಂದು ಟೀಪಾಯ್ ಥರ ಕೊಟ್ಟಿದ್ದರು. ದಿಸ್ ಇಸ್ ದ ಬೆಡ್. ಅದೇ ಬಿಸ್ನೆಸ್ ಹೋಟೆಲ್ ಆದ್ದರಿಂದ ಒನ್ ನೈಟಿಗೆ ಸ್ಟೇಗೆ ಮಾತ್ರ ಸರಿ ಹೋಗುತ್ತೆ. ಅದರ್ವೈಸ್ ಪ್ರಿಫರಬಲಿ ಫ್ಯಾಮಿಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು 3 ಜನ ಏನಾದ್ರು ಇದ್ದರೆ, ಅಂದರೆ ಗಂಡ ಹೆಂಡತಿ ಮತ್ತು ಮಗು ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಿರರ್ಸು ಬಿಗ್ ಸೈಜೇ ಕೊಟ್ಟಿದ್ದಾರೆ, ಮತ್ತು ಟಿ ವಿ ಫೆಸಿಲಿಟಿನೂ ಇತ್ತು. ನಾವೇನಷ್ಟು ಯೂಸ್ ಮಾಡಲಿಲ್ಲ, ಬಿಕಾಸ್ ನಾವು ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ನಾವು ಬರೀ ಸ್ಟೇಗೆ ಮಾತ್ರ ಯೂಸ್ ಮಾಡ್ಕೊಂಡ್ವಿ ಅಷ್ಟೇ. ಅದರ್ವೈಸ್ ಇಟ್ ವಾಸ್ ವೆರಿ ನೈಸ್. ನಾನು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಿಮಗೆ ಇದು ತೋರಿಸ್ತೀನಿ, ಫ್ಲೈಟ್ ಹೇಗೆ ಇದಾಗುತ್ತೆ, ಟೇಕ್ ಆಫು ಮತ್ತು ಲ್ಯಾಂಡಿಂಗ್. ನೋಡಿ, ಇದು ಏರ್ಪೋರ್ಟ್ ಕಾಣಿಸುತ್ತೆ ಹೋಟ್ಲಿಂದ. ನಿಮಗೆ ನೋಡಿ, ಲೈಟ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಗ್ಲೇರ್ ಆಗ್ತಾ ಇರ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಲೈಟು. ಇದು ಏರ್ಪೋರ್ಟ್ ವ್ಯೂ ನಮ್ಮ ಹೋಟೆಲಿಂದ ಹೇಗೆ ಬರುತ್ತೆ.
ನೆಕ್ಸ್ಟು ನಾನು ಬೊಫೆ ಐಟಮ್ಸ್ ತೋರಿಸ್ತಾ ಹೋಗ್ತೀನಿ. ನೀವು ಆಲ್ರೆಡಿ ಟೇಕ್ ಆಫ್ ನೋಡಿದ್ರಿ ಅನಿಸುತ್ತೆ ಇಂಡಿಗೋದು. ಇದೆ ನೋಡಿ ಬೊಫೆ ಐಟಮ್ಸು: ಇಡ್ಲಿ, ಸಾಂಬಾರು, ಮತ್ತು ವಡೆ, ಆ್ಯಂಡ್ ನೆಕ್ಸ್ಟು ಪೋಹಾ ಥರ ಇಟ್ಟಿದ್ರು. ಆಮೇಲೆ ಇದು ಅಲ್ಲಿ ಆಂಧ್ರ ಸೈಡಲ್ಲಿ ಒಂದು ಫೇಮಸ್ ಬಜ್ಜಿ ಮಾಡ್ತಾರೆ, ಅದು ನಂಗೆ ಅದು ಹೆಸರು ನೆನಪಾಗ್ತಾಯಿಲ್ಲ. ಬೇಯಿಸಿರೋ ಕಾರ್ನು ಮತ್ತು ಉಪ್ಪಿಟ್ಟಿತ್ತು. ಇದೆಲ್ಲ ಅದಕ್ಕೆ ಚಟ್ನಿ ಹಾಕ್ಕೊಳ್ಳೋಕ್ಕೆ, ಜಿಂಜರ್ ಚಟ್ನಿ, ಮತ್ತು ಇದೆಲ್ಲ ಆಮ್ಲೆಟ್, ನಾನ್ ವೆಜ್ ಸೆಕ್ಷನ್ನು ಎಲ್ಲ ಇತ್ತು. ಮತ್ತು ಯಾವುದು ಬೇಡ ಅಂದರೆ ಸಿಂಪಲ್ ಆಗಿರೋ ಟೋಸ್ಟ್, ಬಟರ್ ಆ್ಯಂಡ್ ಜಾಮ್ ಆ್ಯಂಡ್ ವಿತ್ ಬ್ರೆಡ್ ಇತ್ತು. ಕಾಫಿ, ಟೀ ಮತ್ತು ಕಾರ್ನ್ಫ್ಲೆಕ್ಸ್ ಮತ್ತು ಜ್ಯೂಸ್ ಇತ್ತು. ತುಂಬ ಸ್ಮಾಲ್ ಏರಿಯಾ, ಬಟ್ ಸರ್ವಿಸ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಎಲ್ಲ ಸ್ಟಾಫ್ನೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು ಮತ್ತು ಸರ್ವಿಸ್ ಓರಿಯೆಂಟೆಡ್ ಆಗೇ ಅವರು ವರ್ಕ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಾಗಿ. ನಾವು ಬರೀ ಇಡ್ಲಿ ಮಾತ್ರ ಟೇಸ್ಟ್ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಟೇಸ್ಟ್ ಮಾಡಲಿಲ್ಲ ನಾವು. ದೋಸೆ ತೊಗೊಂಡಿದ್ವಿ, ಬಟ್ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಫೈನಲಿ ಇಡ್ಲಿ, ವಡೆ ಮತ್ತು 2 ಬ್ರೆಡ್ ಹಾಕ್ಕೊಂಡಿದ್ವಿ.